ಭಗವಂತನ ಅಪಾರವಾದ ಮಹಿಮೆಯನ್ನು ಬೋಧಿಸುವ ಉದ್ದೇಶದಿಂದ ಬೃಹದಾರಣ್ಯಕದ ಒಂದು ಘಟ್ಟ, ಬೃಹದಾರಣ್ಯಕೋಪನಿಷತ್ತಿನ ಪ್ರತಿ ಅಕ್ಷರವೂ ಪರಮಾತ್ಮನ ಅಪಾರವಾದ ಮಹಿಮೆಯನ್ನು ಕೊಂಡಾಡುತ್ತೆ. ವಿಶೇಷವಾಗಿ ಈ ಭಾಗ ಪರಮಾತ್ಮನ ಅದ್ಭುತವಾದ ಮಹಿಮೆಯನ್ನು ವರ್ಣನೆ ಮಾಡುವಂಥದ್ದು. ಅಂತಹ ಭಾಗವನ್ನು ಸ್ವಲ್ಪ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಸವಾ ಅಯಮಾತ್ಮ ಸರ್ವೇಷಾಂ ಭೂತಾನಾಂ ಅಧಿಪತಿ ಸರ್ವೇಷಾಂ ಭೂತಾನಾಂ ರಾಜ ತದ್ಯಥಾ ರಥನಾಭೂತ ರಥನೇಮೌ ಚ ಅರಾಹ ಸರ್ವೇ ಸಮರ್ಪಿತಾಃ ಏವಮೇವ ಅಸ್ಮಿನ್ ಆತ್ಮನಿ ಸರ್ವಾಣಿ ಭೂತಾನಿ ಸರ್ವೇ ಏತೆ ಆತ್ಮಾನಃ ಸಮರ್ಪಿತಾಃ. ಬೃಹದಾರಣ್ಯಕದ 4ನೇ ಅಧ್ಯಾಯದಲ್ಲಿ ಬರುವ ಒಂದು ವಿಶಿಷ್ಟವಾದಂತಹ ಮಧುಬ್ರಾಹ್ಮಣ ಅಂತ ಇದನ್ನು ಕರೀತಾರೆ. ಮಧು ಜೇನುತುಪ್ಪ, ಅರ್ಥಾತ್ ಸುಖಪ್ರದನಾದ ಪರಮಾತ್ಮನ ಸ್ವರೂಪವನ್ನು ವರ್ಣನೆ ಮಾಡುವ ಒಂದು ಘಟ್ಟ. ಅಲ್ಲಿ ಹೇಳ್ತಾರೆ, ಈ ಮಾತನ್ನು ಹೇಳುತ್ತೆ, ತದೇತ ದೃಶಿ ಪಶ್ಯನ್ ಅವೋಚತ್ ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ ಇಂದ್ರೋ ಮಾಯಾಭಿಃ ಪುರುರೂಪಯೀಯತೆ ಯುಕ್ತಾ ಹ್ಯಸ್ಯ ಶರಯಶ್ಚತಾದಶ ಇತ್ಯಯಂ ವೈ ಹರಯಃ ಅಯಂ ವೈ ದಶ ಸಹಸ್ರಾಣಿ ಬಹೂಜ್ಯ ಅನಂತಾನಿ ಚ ತದೇತದ್ ಬ್ರಹ್ಮ ಅಪೂರ್ವಂ ಅನಪರಂ ಅನಂತರಂ ಅಬಾಹ್ಯಂ ಅಯಮಾತ್ಮ ಬ್ರಹ್ಮ ಸರ್ವಾನುಭೂಃ ಇತ್ಯನುಶಾಸನಂ ಎಂಬುದಾಗಿ ಉಪನಿಷತ್ತು. ಈ ಮಂತ್ರ ಹೇಳುವಂಥದ್ದೇನು ಅಂತಂದರೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ. ಪರಮಾತ್ಮ, ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ವಿವಾಹವಾದರೆ ನಾವು ಬಂಧುಗಳನ್ನು, ಬಳಗದವರನ್ನು, ಬೀಗರನ್ನು, ಸ್ನೇಹಿತರನ್ನು ಕರಿತೇವೆ. ಆದರೆ ಯಜಮಾನ 1 ಬಾರಿ, 2 ಬಾರಿ, 3 ಬಾರಿ, ಬಹಳ ಅಂದರೆ 5, 10 ಬಾರಿ ಬೆಳಗಿನಿಂದ ರಾತ್ರಿಯವರೆಗೆ ಅವರ ಭೇಟಿಯಾಗ್ತಾನೆ. ಅವರಿಗೆ ತಿನ್ನುವ, ಅವರಿಗೆ ಉಪಹಾರದ, ಊಟದ, ಬಟ್ಟೆ ಬರೆಗಳ, ಅವರಿಗೆ ಆಹೇರುಗಳನ್ನು ಕೊಡುವ, ಹೀಗೆ 5 ಬಾರಿ ಮಾತ್ರ ಅವನ ಭೇಟಿಯಾಗ್ತಾನೆ. ಉಳಿದ ಹೊತ್ತಿಗೆ ಅವರು ಮ್ಯಾನೇಜ್ ಮಾಡಿಕೊಳ್ಳಬೇಕಾಗತ್ತೆ. ಆದರೆ ಪರಮಾತ್ಮ ಹಾಗಲ್ಲ. ನಮ್ಮೆಲ್ಲ ಜೀವರಾಶಿಗಳನ್ನು, ಎಲ್ಲ ಜೀವರಾಶಿಗಳನ್ನು ಕೂಡ ಪರಮಾತ್ಮ ಮ್ಯಾನೇಜ್ ಮಾಡುವ ಕ್ರಮ ಹೇಗಿದೆಯಲ್ಲ, ಅದು ಅತ್ಯದ್ಭುತವಾದ ಕ್ರಮ. ಒಬ್ಬೊಬ್ಬ ಜೀವನಿಗೆ ಒಂದೊಂದು ರೂಪದಿಂದ ಪರಮಾತ್ಮ ಪ್ರತ್ಯೇಕವಾಗಿ ಮೀಸಲಾಗಿದ್ದಾನೆ. ನನಗೆ ಅಂತರ್ಯಾಮಿಯಾಗಿರುವಂತಹ ಭಗವಂತ ನನಗೇ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ, ನನ್ನ ಜೊತೆಗೇ ಇರ್ತಾನೆ. ಒಬ್ಬ ಕೂಲಿ ಮನುಷ್ಯ ಎಷ್ಟು ಹೊತ್ತು ಇರಲು ಸಾಧ್ಯವಿಲ್ಲವೋ ಅಷ್ಟು ಹೊತ್ತು ಭಗವಂತ ಇರ್ತಾನೆ. ಕೂಲಿ ಮನುಷ್ಯ ಎಷ್ಟಿರ್ತಾನೆ, ನಾವು ಯಾವಾಗ ಪದವಿಯಲ್ಲಿರ್ತೇವೆ, ಜಡ್ಜ್ ಆಗ್ತೇವೆ, ಮಿನಿಸ್ಟರ್ ಆಗ್ತೇವೆ, ಪ್ರೈಮ್ ಮಿನಿಸ್ಟರ್ ಆಗ್ತೇವೆ, ಗವರ್ನರ್ ಆಗ್ತೇವೆ ಅಂತ ಆದರೆ ಯಾವ ಮನುಷ್ಯ ಗವರ್ನರ್ ಆಗಿರ್ತಾನೆ ಆಗ ಅವನು ಕೂಲಿ ಮನುಷ್ಯ ಇರ್ತಾನೆ. ಅದರ ಹಿಂದೆ ಇರ್ತಾನ, ಮುಂದೆ ಇರ್ತಾನ, ರಕ್ಷಣೆ ಮಾಡುವುದಕ್ಕೆ ಯಾರಿರುವುದಿಲ್ಲ. ಇವರೆಲ್ಲರೂ ಹಣ ಕೊಟ್ಟು ಇಟ್ಟುಕೊಳ್ಳಬೇಕಾದವರು. ಹಣ ಖರ್ಚು ಹೆಚ್ಚಾಗತ್ತೆ ಅಂತಂದರೆ ಅವರನ್ನು ಕಿತ್ತಾಕಿ ಬಿಡ್ತಾರೆ. ಆದರೆ ಪರಮಾತ್ಮ ನಮ್ಮೊಟ್ಟಿಗೆ, ನಮಗೆ ಇಯರ್ ಮಾರ್ಕಡ್ ಆದಂತಹ ಭಗವಂತನ ಒಂದು ರೂಪವಿದೆ. ನಮಗೆ ಅದು ಡೆಡಿಕೇಟೆಡ್ ಆದದ್ದು. ಇಂಗ್ಲಿಷಿನಲ್ಲಿ ಹೇಳಬಹುದಾದ ಮಾತನ್ನಲ್ಲಿ ಹೇಳೋದಾದರೆ ಡೆಡಿಕೇಟೆಡ್ ಆದಂತಹ ಒಂದು ರೂಪ, ಎಕ್ಸ್ಕ್ಲೂಸಿವ್ಲಿ ನನಗೆ, ಅದು ಯಾರಿಗೂ ಅಲ್ಲ. ಅಂಥ ಒಂದು ಅಂತರ್ಯಾಮಿಯಾಗಿರುವ ಬಿಂಬರೂಪವನ್ನು ಪರಮಾತ್ಮ ನನಗೆ ಒದಗಿಸಿದ್ದಾನೆ. ಪರಮಾತ್ಮ ಅನಂತ ಜೀವರಾಶಿಗಳು, ಎಷ್ಟು ಜೀವರಿದ್ದಾರೆ ಅಂತನ್ನುವುದಕ್ಕೆ ಪರಮಶ್ರುತಿ ಹೇಳುವ ಮಾತು, ಪರಮಶ್ರುತಿ ಹೇಳುವಂತಹ ಮಾತು.
ಏನಂತ ಹೇಳುತ್ತೆ ಪರಮಶ್ರುತಿ? ಅತೀತಾನಾಗತಾಶ್ಚೈವ ಯಾವಂತಹ ಸಹಿತಾಃ ಕ್ಷಣಾಃ. ಹಿಂದೆ ಎಷ್ಟು ಕಾಲವಾಯಿತು? ಅನಂತ ಬ್ರಹ್ಮಾಂಡಗಳಾಗಿವೆ. ಬ್ರಹ್ಮಾಂಡ ಅಂದರೆ ಏನು? ಒಂದೊಂದು ಬ್ರಹ್ಮಾಂಡದ ಆಯುಷ್ಯ ಎಷ್ಟು? ಬ್ರಹ್ಮದೇವರ 100 ವರ್ಷದ ಆಯುಷ್ಯ, ಸ್ವಲ್ಪ ಹೆಚ್ಚು. ಆ ಬ್ರಹ್ಮದೇವರ 100 ವರ್ಷದ ಆಯುಷ್ಯದೊಳಗೆ ಎಷ್ಟು ಕಾಲ? 100 ವರ್ಷ. ಒಂದು ವರ್ಷದಲ್ಲಿ ಅನೇಕ ಕೋಟಿ 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 ಮನ್ವಂತರಗಳು ಆಗಿ ಹೋಗ್ತವೆ. ಒಂದೊಂದು ಮನ್ವಂತರದಲ್ಲಿ 71 ಮಹಾಯುಗಗಳು. ಒಂದೊಂದು ಯುಗದಲ್ಲಿ ಲಕ್ಷ ಲಕ್ಷ ವರ್ಷಗಳು, 43,20,000 ವರ್ಷ. ಆ ವರ್ಷದಲ್ಲಿ ಅಷ್ಟು ದಿನಗಳು. ಆ ದಿನಗಳು ಹೀಗೆ ಎಣಿಸ್ತಾ ಹೋದರೆ ಎಷ್ಟು ಕ್ಷಣಗಳಿವೆ ಅಂತನ್ನುವುದನ್ನು ಹೇಳೋದೇ ಸಾಧ್ಯವಿಲ್ಲ. ಇಷ್ಟು ಯಾವಂತಹ ಸಹಿತಾಃ ಕ್ಷಣಾಃ, ಇಷ್ಟು ಕ್ಷಣಗಳೇನಿವೆ, ಅತೀತವಾದ ಕ್ಷಣಗಳು, ಹಾಗೆ ಮುಂದೆ ಬರುವ ಕ್ಷಣಗಳು, ಇವು ಅನಂತವಾಗಿವೆ. ಅತೀತಾನಾಗತಾಶ್ಚೈವ ಯಾವಂತಹ ಸಹಿತಾಃ ಕ್ಷಣಾಃ. ಅತೀತಾನಾಗತಾಶ್ಚೈವ, ಹಿಂದೆ ಅನಂತ ಬ್ರಹ್ಮಾಂಡಗಳು ಆಗಿವೆ, ಮುಂದೆ ಅನಂತ ಬ್ರಹ್ಮಾಂಡಗಳು ಆಗಬೇಕು. ಅವುಗಳಲ್ಲಿ ಎಷ್ಟು ಪರಮಾಣುಗಳಿವೆಯೋ ಅವುಗಳ ಸಂಖ್ಯೆಯ ಮೊತ್ತವನ್ನು ಒಂದು ಕಡೆಗೆ ಸೇರಿಸಿದರೆ ಏನಿದೆಯಲ್ಲ ಆ ಸಂಖ್ಯೆಯನ್ನೂ ಸೇರಿಸಿ. ಹಾಗಾದರೆ ಅನಂತ ಪ್ಲಸ್ ಅನಂತ ಬಿಂಬರೂಪವನ್ನು ಪರಮಾತ್ಮ ಇಟ್ಟಿದ್ದಾನೆ. ಅಂದರೆ ಒಬ್ಬೊಬ್ಬ ಜೀವನಿಗೆ ಪರಮಾತ್ಮ ಎಸ್ಕಾರ್ಟ್ ಆಗಿ ಇದ್ದಾನೆ. ಪರಮಾತ್ಮ ಸಕಲ ಕಾಲದಲ್ಲೂ, ನಾವು ಮಲಗಿದಾಗಲೂ ಭಗವಂತ ಎಚ್ಚರಗಿದ್ದಾನೆ. ಕರ್ಮಣ್ಯ ಕರ್ಮಯ ಪಶ್ಯೇದ ಕರ್ಮಣಿ ಚ ಕರ್ಮಯ. ನಾವು ಮಲಗಿದಾಗಲೂ ನಮ್ಮ ದೇಹದಲ್ಲಿಯ ಯಾವ ಯಾವ ವ್ಯಾಪಾರ ನಿಲ್ಲುವುದಿಲ್ಲ. ಊಟ ಮಾಡ್ತೇವೆ, ಮಲಗುತ್ತೇವೆ, ಪಚನ ಮಾಡೋರು ಯಾರು? ದೊಡ್ಡದಾದ ಬ್ಲ್ಯಾಂಕೆಟ್ ಹೊತ್ಕೋತೇವೆ, ಮಲಗ್ತೇವೆ, ಶ್ವಾಸ ನಡೆಸೋರು ಯಾರು? ರೆಸ್ಪಿರೇಟರಿ ಸಿಸ್ಟಮ್ ಯಾರು? ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಯಾರು? ಕಿಡ್ನಿಯನ್ನು ಸರಿಯಾಗಿ ನಡೆಸೋರು ಯಾರು? ಬ್ರೇನನ್ನು ಸರಿಯಾಗಿ ನಡೆಸೋರು ಯಾರು? ಈ ಎಲ್ಲ ಸಿಸ್ಟಮ್ಗಳು ಏನಿದೆ, ಬೋನ್ ಮ್ಯಾರೋವಿಂದ ಹಿಡಿದುಕೊಂಡು ಬ್ರೇನಿನ ಒಂದೊಂದು ಸೆಲ್ಲುಗಳನ್ನು ಹಿಡಿದುಕೊಂಡು ದೇಹದ ಚರ್ಮದ ಹೊರಗಿರುವವರೆಗೆ ಎಲ್ಲ ಸೆಲ್ಲುಗಳು ಕೂಡ ಸರಿಯಾಗಿ ವಿಕಾರವಾಗಿ ಎಲ್ಲ ಕಡೆಗೆ ಸುರಕ್ಷಿತವಾಗಿ ನನ್ನ ರಿಜುವಿನೇಷನ್ ಆಗುವುದಕ್ಕಾಗಿ ಬೇಕಾದ ವ್ಯಾಪಾರಗಳನ್ನು ರಾತ್ರಿ ನಾನು ಗಾಢವಾಗಿ ಮಲಗಿದಾಗಲೂ ಮಾಡುವವನು ನಮ್ಮ ಬಿಂಬರೂಪಿಯಾದ ಪರಮಾತ್ಮ. ಅವನು ನೋಡಿದರೆ ಇನ್ನೂ ವಿಶೇಷವಾಗಿ ಬಿಂಬನ ಒಂದು ಹೊಸದಾದ ರೂಪವಲ್ಲ, ಅವನೇ ಬಿಂಬ. ಪ್ರಾಜ್ಞನಾಮಕ ಪರಮಾತ್ಮನೇ ಬಿಂಬ. ಹಾಗಾಗಿ ಆ ಭಗವಂತ ಈ ರೀತಿಯಾಗಿ ಜೀವರಾಶಿಗಳನ್ನು ಊಟ ಮಾಡುವುದಕ್ಕೆ, ಮಾತಾಡುವುದಕ್ಕೆ, ಕಣ್ಣಿನಿಂದ ನೋಡುವುದಕ್ಕೆ, ಕಿವಿಯಿಂದ ಕೇಳುವುದಕ್ಕೆ, ಕೈಕಾಲುಗಳಿಂದ ಕೆಲಸ ಮಾಡುವುದಕ್ಕೆ, ಓಡಾಡುವುದಕ್ಕೆ, ಮನಸ್ಸಿನಿಂದ ಬುದ್ಧಿಯಿಂದ ವಿಚಾರ ಮಾಡುವುದಕ್ಕೆ ಏನೇನು ನಾವು ವ್ಯಾಪಾರವನ್ನು ಮಾಡ್ತೇವೆ, ಇದು ಎಲ್ಲದಕ್ಕೂ ಸೋಲ್ಲಿ ರೆಸ್ಪಾನ್ಸಿಬಲ್ ಆದವನು ಭಗವಂತ. ಅಂತ ಪರಮಾತ್ಮ ನಮಗೆ ಶಕ್ತಿಯನ್ನೇನು ಅನಾದಿ ಕಾಲದಿಂದ ಕೊಟ್ಟಿದ್ದಾನೆ. ಇದೇ ಬಿಂಬರೂಪಿಯಾದ ಪರಮಾತ್ಮನಿಂದ ನಮಗೆ ಶಕ್ತಿ ಇದೆ. ಇದೇ ಭಗವಂತನಿಂದಾಗಿ ನಮಗೆ ಅಸ್ತಿತ್ವವಿದೆ. ಇದೇ ಭಗವಂತನಿಂದಾಗಿ ನಮಗೆ ಜ್ಞಾನೇಚ್ಛಾ ಪ್ರಯತ್ನಗಳಿವೆ. ಏನೇವೋ ಕ್ರಿಯೆಗಳು ಈ ಬಿಂಬರೂಪದಿಂದ ಪರಮಾತ್ಮನಿಂದ. ಉಭೂತೌ ನ ವಿಜಾನೀತಃ ನ್ಯಾಯಂ ಹಂತಿ ನ ಹನ್ಯತೆ ಧ್ಯಾಯತೀವ ಲೇಲಾಯತೀವ. ಆ ಪರಮಾತ್ಮ ಯಾವ ಕಾರ್ಯವನ್ನು ಮಾಡ್ತಾನೆ? ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು. ಪರಮಾತ್ಮ ಕೊಟ್ಟ ಚೈತನ್ಯದಿಂದ, ಶಕ್ತಿಯಿಂದಾಗಿ ನಮಗೆ ಚೈತನ್ಯ. ಭಗವಂತ ಕೊಡದಿದ್ದರೆ ನಮಗೆಲ್ಲಿ ಚೈತನ್ಯ? ನಮಗೆ ನೆನಪನ್ನು ಕೊಡ್ತಾನೆ ಪರಮಾತ್ಮ. ಹೃದಯಸ್ಥಿತನಾಗಿ ಬಾದರಾಯಣ ನಮಗೆ ಶಾಸ್ತ್ರಜ್ಞಾನವನ್ನೆಲ್ಲವನ್ನು ಕೊಡ್ತಾನೆ. ನಾನಾ ಇಂದ್ರಿಯಗಳಿಗೂ ಪ್ರೇರಕನಾಗಿ ಇದೇ ಬಿಂಬರೂಪಿಯಾದ ಪರಮಾತ್ಮನ ನಾನಾ ರೂಪಗಳು ನಮ್ಮ ದೇಹದಲ್ಲಿ
ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿಯಾಗಿ ಪರಮಾತ್ಮ 4 ರೂಪಗಳಿಂದ. ಏನು ಭಗವಂತನ ವೈಭವ, ಏನು ಪರಮಾತ್ಮನ ಉಪಕಾರ, ಏನು ಪರಮಾತ್ಮನ ವ್ಯವಸ್ಥೆ. ಅಂಥ ಪರಮಾತ್ಮನ ವಿಶಿಷ್ಟವಾಗಿರುವಂತಹ ರೂಪದ ಮಹಿಮೆಯನ್ನು ಹೇಳ್ತದೆ ಶಾಸ್ತ್ರ. ರೂಪಂ ರೂಪಂ ಇಂದ್ರೋ ಮಾಯಾಭಿಪ್ರರೂಪಯೀಯತೆ, ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಹೀಗೆ ನಾನು ಮಲಗಿದಾಗ ನನಗೆ ಮಲಗಿಸುವವನು, ಗಾಢವಾದ ನಿದ್ರೆಯನ್ನು ಕೊಡುವವನು, ಸ್ವಪ್ನದಲ್ಲಿ ಸ್ವಪ್ನವನ್ನು ತೋರಿಸುವವನು, ಎಚ್ಚರವಿರುವಾಗ ದೇಹದ ಮೇಲಿನ ಅಭಿಮಾನವನ್ನು ಕೊಟ್ಟು ಏಕಕಾಲಕ್ಕೆ ಕಾಲಿನಿಂದ ತಲೆಯವರೆಗೆ ಕ್ಷಣದಲ್ಲಿ ನನ್ನ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಕೂಡ ಅಭಿಮಾನವಿರುವಂತೆ ಪರಮಾತ್ಮ ಮಾಡ್ತಾನೆ. ದೇಹಯೋಗಾದ್ ವಾಸೋಪಿ, ದೇಹಾಭಿಮಾನ ಪೂರ್ವಕವಾದ ದೇಹದಲ್ಲಿ ಸ್ಥಿತಿ ಇದು ಜಾಗರ. ಅಂಥ ಜಾಗೃತ ಅವಸ್ಥೆಗೂ ಪರಮಾತ್ಮ ನಿಯಾಮಕನಾಗಿ, ಸ್ವಪ್ನಕ್ಕೆ ನಿಯಾಮಕನಾಗಿ, ಸುಷುಪ್ತಿಗೆ ನಿಯಾಮಕನಾಗಿ, ಮೂರ್ಛಾದಿಗಳಿಗೆ ನಿಯಾಮಕನಾಗಿ ಎಲ್ಲ ಅವಸ್ಥೆಗಳನ್ನು ಕೊಟ್ಟು ಮಾತ್ರವಲ್ಲ, ತಾಯಿಯ ಗರ್ಭದಲ್ಲಿರುವಾಗ ನನ್ನ ಜೊತೆಗೆ ದೇವರೇ ನನ್ನ ಗರ್ಭದಲ್ಲಿ ಇದ್ದ. ಆ ದೇವರು ಇದ್ದದ್ದಕ್ಕಾಗಿ ಆ ಕಾರ್ಡಿನಿಂದ ಬರುವಂತಹ ಎಲ್ಲ ಆಹಾರವೂ ಕೂಡ ನನಗೆ ಪೋಷಕವಾಗುವಂತೆ ಮಾಡಿದ ಪರಮಾತ್ಮ. ಪ್ಲೆಸೆಂಟಾದಲ್ಲಿ ನಾನು ಕೈಕಾಲುಗಳನ್ನು ಗಟ್ಟಿಯಾಗಿ ಮುದ್ದೆ ಮಾಡಿಕೊಂಡು ಕೂತ್ರೆ ಪರಮಾತ್ಮನು ಕೂಡ ನನ್ನ ಜೊತೆಗೆ ಕೂತ್ಕೊಂಡು ಕೈಕಾಲು ಎಷ್ಟು ಅಲ್ಲಾಡಬೇಕೋ ಅಷ್ಟೇ ಅಲ್ಲಾಡಿಸಿದ. ಹೆಚ್ಚಿನ ವ್ಯಾಪಾರ ಮಾಡಕೊಡದಂತೆ ಪರಮಾತ್ಮ. ನಾನೇನಾದರೂ ಹೆಚ್ಚುತನ ಮಾಡಿಬಿಟ್ಟಿದ್ರೆ ತಾಯಿಯೇ ಸತ್ತೋಗ್ತಿದ್ಲು. ಅದು ಯಾವ ತರಹದ ವ್ಯಾಪಾರವನ್ನು ಮಾಡದೆ ಭಗವಂತ ನಮ್ಮನ್ನ ಕಾಪಾಡ್ತಾನಲ್ಲ, ಗರ್ಭದಲ್ಲಿದ್ದಾಗಲಿ ಗರ್ಭದಿಂದ ಹೊರಬಂದ ಮೇಲಾಗಲಿ, ಗರ್ಭದಲ್ಲಿದ್ದಾಗ ತಾಯಿ ತಿನ್ನುವ ಆಹಾರದಲ್ಲಿರುವ ಎಷ್ಟೆಷ್ಟು ಅಂಶಗಳು ನಮಗೆ ವಿಟಮಿನ್ ಬೇಕು, ಪ್ರೋಟೀನ್ ಬೇಕು, ಗ್ಲೂಕೋಸ್ ಬೇಕು, ಯಾವ ಯಾವ ಅಂಶಗಳು ಬೇಕು ಅದೆಲ್ಲವನ್ನು ಯೋಗ್ಯವಾದ ಪ್ರಮಾಣದಲ್ಲಿ ನನಗೆ ಒದಗಿಸಿ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡ್ತಾನೆ. ನಾನು ಸತ್ತ ಮೇಲೆ, ಒಬ್ಬ ವ್ಯಕ್ತಿ ಸತ್ತ ಮೇಲೆ ಆ ಸತ್ತ ಆ ಜೀವನ ಜೊತೆಗೆ ಅವನ ಲಿಂಗ ದೇಹದಲ್ಲಿ ಕೂತ್ಕೊಂಡು, ಅವನ ಸ್ವರೂಪ ದೇಹದಲ್ಲೂ ಕೂತ್ಕೊಂಡು ಅವನನ್ನು ಕರೆದುಕೊಂಡು ಹೋಗಿ ಲೋಕಾಂತರಕ್ಕೆ ಕರೆದುಕೊಂಡು ಹೋಗಿ ಅಲ್ಲೆಲ್ಲ ಭೋಗವನ್ನು ಮಾಡಿಸುವವನು ಇದೇ ಭಗವಂತ. ಪ್ರಳಯದಲ್ಲಿರುವಾಗಲೂ ಇದೇ ಭಗವಂತ ನನಗೆ ಸುಷುಪ್ತಿಯನ್ನು ಕೊಟ್ಟ, ನನ್ನನ್ನು ಕಾಪಾಡಿದ. ಇಂತಹ ಭಗವಂತ ಪ್ರಳಯದಲ್ಲೂ ಸರಿ, ಸೃಷ್ಟಿಯಲ್ಲೂ ಸರಿ, ಸ್ಥಿತಿಕಾಲದಲ್ಲೂ, ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರ್ಛೆಗಳಲ್ಲೂ ಯಾವ ಕಾಲ ಇಲ್ಲ, ಯಾವ ಅವಸ್ಥೆಯನ್ನು ಬಿಡಬೇಕು. ನಾನು ಸುಖ ಪಡುವಾಗ ನನಗೆ ಸುಖ ಕೊಟ್ಟವನು ದೇವರು, ದುಃಖ ಪಡುವಾಗ ದುಃಖ ಕೊಟ್ಟವನು ದೇವರು. ಸತ್ಕರ್ಮದಲ್ಲಿ ಪ್ರೇರಿಸಿದವನು ಬಿಂಬ, ಅಸತ್ಕರ್ಮದಲ್ಲಿ ಪ್ರೇರಿಸಿದವನು ಬಿಂಬ. ಆ ಬಿಂಬರೂಪಿಯಾದ ಪರಮಾತ್ಮನೇ ಎಲ್ಲದಕ್ಕೆ ಪ್ರೇರಕನಾದ. ಇಂತಹ ಬಿಂಬರೂಪಿಯಾದಂತಹ ಯಾವ ಭಗವಂತನೋ ಆ ಭಗವಂತ ರೂಪಂ ರೂಪಂ ಪ್ರತಿರೂಪೋ ಬಭೂವ ತದಸ್ಯ ರೂಪಂ ಪ್ರತಿಚಕ್ಷಣಾಯ, ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಉಪನಿಷತ್ತು ವೇದ ಹೇಳುತ್ತೆ, ಋಗ್ವೇದದಲ್ಲಿ ಬರುವ ಮಂತ್ರವಿದು. ಆ ಋಗ್ವೇದ ಹೇಳುತ್ತೆ ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಬಹಳ ವಿಚಿತ್ರವಾದದ್ದು. ಈ ರೂಪ ಅಸ್ಯ, ಈ ನಾರಾಯಣನ, ತತ ಈ ಬಿಂಬರೂಪವು, ಪ್ರತಿಚಕ್ಷಣಾಯ ಅಸ್ಯ ಈ ಜೀವನಿಗೆ ದರ್ಶನಕ್ಕಾಗಿದೆ. ಯಾಕೆ ದರ್ಶನ? ಟೀಕಾಕೃತ್ಪಾದರ ಬರೀತಾರೆ, ಮೋಕ್ಷಕ್ಕಾಗಿ ಯಾವ ಭಗವಂತನ ದರ್ಶನವಾಗಬೇಕೋ ಆ ದರ್ಶನಕ್ಕಾಗಿ ಇದ್ದದ್ದು ಈ ರೂಪ. ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಯಾವ ಭಗವಂತ ನಮಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನುಗ್ರಹವನ್ನು ಮಾಡುತ್ತಾ ಬಂದಿದ್ದಾನೆ, ಸಾಧನೆಯನ್ನು ಮಾಡಿಸುತ್ತಾ ಬಂದಿದ್ದಾನೆ, ಎಲ್ಲ ವಿಧವಾದ ನಮ್ಮ ಜೊತೆಗೇ ಇದ್ದಾನೆ, ಅದೇ ಭಗವಂತ ಹಿ ಈಸ್ ಗೋಯಿಂಗ್ ಟು ಕಂಟಿನ್ಯೂ. ನಮ್ಮ ಮೋಕ್ಷವನ್ನು ಹೊಂದಿದ ಮೇಲೂ ಕೂಡ ಅದೇ ಭಗವಂತ ನಮ್ಮ ಜೊತೆಗೆ ಬರುವವನಿದ್ದಾನೆ. ಆ ಬಿಂಬರೂಪಿಯಾಗಿರುವಂತಹ ಯಾವ ಭಗವಂತನೋ ಆ ಬಿಂಬರೂಪಿಯಾದಂತಹ ಪರಮಾತ್ಮ, ಆ ಭಗವಂತ ಅವನು
ನೈನೇನ ಕಿಂಚನ ಅನಾವೃತಂ ನೈನೇನ ಕಿಂಚನ ಅಸಂವೃತಂ. ಆ ಭಗವಂತ ಇಂಥ ದೇಶದಲ್ಲಿ ಒಳಗಡೆ ತುಂಬಿಲ್ಲ ಅಂತಿಲ್ಲ, ಇಂಥ ದೇಶದಲ್ಲಿ ಹೊರಗೆ ಇದ್ದು ವ್ಯಾಪಿಸಿ ಅದನ್ನು ಆಚ್ಛಾದಿಸಿಲ್ಲ ಅಂತಿಲ್ಲ. ಆ ಬಿಂಬರೂಪಿಯಾದಂತಹ ಭಗವಂತನ ವಿಶಿಷ್ಟವಾದ ಉಪಕಾರವನ್ನ, ಎಲ್ಲ ರೂಪಗಳಿಂದ ಭಗವಂತನ ಉಪಕಾರಗಳು ನಮಗಾಗಿವೆ, ಇಲ್ಲ ಅಂತಿಲ್ಲ. ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ, ಧನ್ವಂತರಿ, ಶ್ರೀಕರ, ವೆಂಕಟೇಶ, ನರಸಿಂಹ ಇತ್ಯಾದಿ ಎಲ್ಲ ರೂಪಗಳೂ ನಮಗೆ ಅನುಗ್ರಹವನ್ನು ಮಾಡಿವೆ. ಆದರೆ ಒಂದು ಮಾತು ನಾವು ಮರೆಯಬಾರದು, ಬಿಂಬರೂಪಿಯಾದ ಪರಮಾತ್ಮ ಎಷ್ಟು ನಮಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನಂತ ಉಪಕಾರಗಳನ್ನು ಮಾಡಿದ್ದಾನೋ ಅಷ್ಟು ಉಪಕಾರಗಳನ್ನು ಯಾವ ಯಾವ ರೂಪಗಳಿಂದಲೂ ನಮಗಾಗಿಲ್ಲ. ಎಲ್ಲ ರೂಪಗಳಿಗೆ ಭಗವಂತನಿಗೆ ಅಭೇದವಿದೆ, ಎಲ್ಲ ರೂಪವೂ ಒಂದೇ, ಅತ್ಯಂತ ಅಭಿನ್ನ. ಆದರೂ ವಿಶೇಷ ಬಲಾತ್ ಭೇದ ವ್ಯವಹಾರವನ್ನು ಮಾಡಬೇಕು ಎಂದಾಗಿ ಆಚಾರ್ಯರು ತಿಳಿಸ್ತಾರಲ್ಲವೇ, ಆ ರೀತಿಯಾಗಿ ಆಲೋಚನೆ ಮಾಡುವಾಗ ಯಾವ ಬಾಹ್ಯ ರೂಪಗಳಿಂದಲೂ ನಮಗಾಗದ ಉಪಕಾರ ಭಗವಂತನ ರೂಪದಿಂದ, ಬಿಂಬದ ರೂಪದಿಂದ ಆಗತ್ತೆ. ತದಸ್ಯ ರೂಪಂ ಪ್ರತಿಚಕ್ಷಣಾಯ, ಆ ಬಿಂಬದ ಸಾಕ್ಷಾತ್ಕಾರ ಸಾಮಾನ್ಯವಾಗಿ ಅನೇಕರು ತಪ್ಪು ಭಾವಿಸುವುದುಂಟು. ಪರಮಾತ್ಮ ಬಂದ, ಕೃಷ್ಣ ಬಂದ, ಅವನ ದರ್ಶನವಾಯಿತು, ವಿಠ್ಠಲ ಬಂದ, ಅವನ ದರ್ಶನವಾಯಿತು, ನರಸಿಂಹ ಪ್ರಕಟನಾದ, ಅವನ ದರ್ಶನವಾಯಿತು ಅಂತ ನಾವಂತೇವೆ. ಇದೆಲ್ಲ ರೂಪಗಳ ದರ್ಶನ, ಇದು ಬಿಂಬರೂಪದ ಸಾಕ್ಷಾತ್ಕಾರವಲ್ಲ. ಇದು ಸಾಕ್ಷಾತ್ತಾಗಿ ಮೋಕ್ಷ ಸಾಧನವಾದದ್ದಲ್ಲ. ಅಯೋಗ್ಯ ಭಕ್ತಿ ಜಾತಾಚೇತ್, ಇದು ಅಯೋಗ್ಯವಾದದ್ದು. ಅರ್ಥಾತ್ ಮೋಕ್ಷಕ್ಕೆ ಸಾಧನವಾಗಿರುವಂಥದ್ದು. ನ ಸಾಮಾನ್ಯಾದಪ್ಯಪಲಬ್ಧೇ ಮುಕ್ತಿವನ್ನ ಹಿ ಲೋಕಾಪತ್ತಿ ಇತ್ಯಾದಿ ಸೂತ್ರಗಳಲ್ಲಿ ಹೇಳಿದಂತೆ ಭಗವಂತನ ಯಾವ ಅದ್ಭುತವಾಗಿರುವ ಬಿಂಬರೂಪವಿದೆಯೋ ಆ ಬಿಂಬರೂಪದ ಸಾಕ್ಷಾತ್ಕಾರದಿಂದಲೇನೇ ಮೋಕ್ಷ. ಅಂಥ ಬಿಂಬರೂಪಿಯಾಗಿರುವಂತಹ ಭಗವಂತ ನಮಗೆ ಅನಂತ ಉಪಕಾರ ಮಾಡಿದ್ದಾನೆ, ಆದ್ದರಿಂದಾಗಿ ಅವನ ದರ್ಶನವಾಗಬೇಕು. ಅನಂತ ಜೀವರಾಶಿಗಳಿಗೆ ಉಪಕಾರ ಮಾಡುವುದಕ್ಕಾಗಿ ಪರಮಾತ್ಮ ಒಬ್ಬೊಬ್ಬ ಜೀವನಿಗೆ ಒಬ್ಬೊಂದು ರೂಪದಂತೆ ಅಂತ ನಾನು ಹೇಳಿದೆ. ಒಂದೊಂದು ರೂಪವಲ್ಲ, ಆ ಬಿಂಬರೂಪ ಒಂದು ರೂಪನಾಗಿದ್ದರೂ ಕೂಡ ಆ ಬಿಂಬನೇ ಅನಂತ ರೂಪವನ್ನು ತಾಳಿ ನಮ್ಮ ಅಂಗಾಂಗಗಳಲ್ಲಿ, ಅವಯವಗಳಲ್ಲಿ, ಇಂದ್ರಿಯಗಳಲ್ಲಿ, ನಾನಾ ದೇಹಗಳಲ್ಲಿ ವ್ಯಾಪಿಸಿ ನಮ್ಮನ್ನು ನಿಯಮನ ಮಾಡ್ತಾನೆ. ಇಂತಹ ಭಗವಂತನ ಯಾವ ರೂಪವಿದೆಯೋ ಆ ರೂಪ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಹೃದ್ದೇಶೇ ಅರ್ಜುನ ತಿಷ್ಠತಿ, ಹೃದ್ದೇಶದಲ್ಲಿ ಭಗವಂತ ವ್ಯಾಪಿಸಿ ಇದ್ದದ್ದು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂಥದ್ದು ಯೋವೇನ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯಾವ ಭಗವಂತ ಹೃದಯದಲ್ಲಿ ನಿಯಾಮಕನಾಗಿ ನಮ್ಮ ಕಾರ್ಯಕಾರಣಗಳಿಗೆ, ಕಾರ್ಯವೆಂದರೆ ದೇಹ, ಕಾರಣವೆಂದರೆ ಇಂದ್ರಿಯಗಳು, ಅವುಗಳಿಗೆ ನಿಯಾಮಕನಾಗಿ ಯಾವ ಭಗವಂತನಿದ್ದಾನೋ ಆ ಭಗವಂತ ನಮಗೆ ಪ್ರೇರಕನಾಗಿದ್ದವನು. ಈ ಭಗವಂತನ ಯಾವ ಬಿಂಬರೂಪವಿದೆ ಆ ಬಿಂಬರೂಪ ಯೋವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಪರಮಾತ್ಮ ನಮ್ಮ ಹೃದಯದಲ್ಲಿ, ಪ್ರಹ್ಲಾದರಾಜರು ಹೇಳುವ ಮಾತೂ ಇದೆ, ನಮ್ಮ ಹೃದಯದಲ್ಲೇನೇ ಭಗವಂತ ವಾಸವಾಗಿದ್ದಾನೆ. ಎಲ್ಲೆಲ್ಲೂ ಪರಮಾತ್ಮನನ್ನು ಹುಡುಕುವ ಅಗತ್ಯವೇ ಇಲ್ಲ. ಆದರೆ ಆ ಪರಮಾತ್ಮ ನಮ್ಮ ಹೃದಯದಲ್ಲಿ, ನಮ್ಮ ಜೀವದ ಪಕ್ಕದಲ್ಲೇ, ಅರ್ಥಾತ್ ಆ ಬಿಂಬರೂಪಿಯಾದ ಪರಮಾತ್ಮನ ಪಕ್ಕದಲ್ಲೇನೇ ನಾವು ಹೃದಯದಲ್ಲಿ ವಾಸವಾಗಿದ್ದೇವೆ. ಹೃದಯಶೇಷ ಆತ್ಮ, ಈ ಜೀವ ಇದ್ದದ್ದು ಹೃದಯದಲ್ಲಿ, ಬಿಂಬರೂಪಿಯೂ ಪರಮಾತ್ಮ ಹೃದಯದಲ್ಲಿ, ಅಲ್ಲೇ ವಾಸವಾಗಿದ್ದು ಆ ಪರಮಾತ್ಮನ ಪ್ರೇರಣೆಗೆ ಒಳಪಟ್ಟು ನಾನು ಅಸ್ತಿತ್ವವನ್ನು ಪಡೆದದ್ದು, ಜ್ಞಾನೇಚ್ಛಾ ಪ್ರಯತ್ನಗಳನ್ನು, ಶಕ್ತಿಯನ್ನು, ಕ್ರಿಯೆಗಳನ್ನು ಮಾಡುವುದು.
ಇಷ್ಟಿದ್ದರೂ ಕೂಡ ಆ ಪರಮಾತ್ಮನ ಜ್ಞಾನ ನಮಗೆ ಪಕ್ಕದಲ್ಲಿದ್ದರೂ ಕೂಡ ಅವನ ಪರಿಚಯ ಇಲ್ಲ, ಪರಿಚಯವೇ ಇಲ್ಲ. ಅದೃಷ್ಟಾಶ್ರುತ ವಸ್ತುತ್ವಾತ್ ಅಂತದೆ ಭಾಗವತ. ಅದೃಷ್ಟಾಶ್ರುತ ವಸ್ತುತ್ವಾತ್, ಆ ವಸ್ತುನಾಮಕನಾದ ಭಗವಂತನೇನಿದ್ದಾನೆ ಅವನ ದರ್ಶನವಾಗಿಲ್ಲ. ಕಾರಣವೇನು? ಅಶ್ರುತ, ಅವನ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಿಲ್ಲ. ಹಾಗಾಗಿ ಆ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನವಾಗದಿದ್ದರಿಂದ ಅವನು ದರ್ಶನವಾಗಿಲ್ಲ. ದರ್ಶನವಾಗದಿದ್ದರಿಂದ ಮತ್ತೆ ಪುನರ್ಭವ, ಸಜೀವೋಯ ಪುನರ್ಭವ, ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಯುವ ಪ್ರಸಂಗ, ಜನ್ಮ ಮರಣಗಳು ನಮಗೆ ತಪ್ಪಿದ್ದಲ್ಲ. ಹಾಗಾದರೆ ದರ್ಶನವನ್ನು ಮಾಡಿಕೊಳ್ಳಬೇಕಾದದ್ದು ಆತ್ಮ ಬಾ ಅರೇ ದ್ರಷ್ಟವ್ಯ, ನನ್ನ ಸ್ವಾಮಿಯಾದ, ನನ್ನ ಅಂತರ್ಯಾಮಿಯಾದ, ನನ್ನ ಒಳಗಿರುವ, ನನಗೆ ಅನಂತ ಉಪಕಾರವನ್ನು ಮಾಡಿದ, ಯಾವಾಗಲೂ ನನ್ನ ಜೊತೆಗೆ ಇರತಕ್ಕಂತಹ ಯಾವ ಭಗವಂತನೋ ಬಿಂಬರೂಪಿಯಾದ ಪರಮಾತ್ಮನೋ ಆ ಭಗವಂತನ ದರ್ಶನ. ಉಪಕಾರ ಮಾಡಿದ ಯಾವ ಭಗವಂತನಿದ್ದಾನೆ, ಹಾಗಾಗಿ ಆ ಭಗವಂತನ ದರ್ಶನವನ್ನೇ ವಿಶೇಷವಾಗಿ ಮಾಡುವುದು. ಪ್ರತಿಕ್ಷಣಕ್ಕೂ ಮಾಡುವ ಕ್ರಿಯೆಯನ್ನ ಬಿಂಬರೂಪಿಯಾದ ಪರಮಾತ್ಮ ಮಾಡಿಸಿದ ಎಂದಾಗಿ ಚಿಂತನೆ ಮಾಡುವುದು. ಅದು ಪೂಜೆ ಇರಬಹುದು, ಪಾಠವಿರಬಹುದು, ಭೋಜನವಿರಬಹುದು, ಸ್ನಾನವಿರಬಹುದು, ಸಂಧ್ಯಾವಂದನೆ ಇರಬಹುದು. ಯಾವುದೇ ಕರ್ಮವನ್ನು ಮಾಡಿಸಿದ್ದು ಪರಮಾತ್ಮ. ಸತ್ಕರ್ಮ ಅಸತ್ಕರ್ಮಗಳನ್ನು ಮಾಡಿಸಿದ್ದು ಪರಮಾತ್ಮ. ಸತ್ಕರ್ಮವಾದದ್ದನ್ನ ಪರಮಾತ್ಮನಿಗೆ ಪರಮಾತ್ಮ ನೀನು ಪ್ರೀತನಾಗು, ಬಿಂಬರೂಪಿಯಾದ ಪರಮಾತ್ಮನೇ ಇದರಿಂದ ನೀನು ಪ್ರೀತನಾಗು ಎಂಬುದಾಗಿ ಸತ್ಕರ್ಮಗಳನ್ನು ಸಮರ್ಪಿಸುವುದು ಪೂಜಾರೂಪತ್ವಾನುಸಂಧಾನ. ಪಾಪಕರ್ಮಗಳನ್ನು ಬಿಟ್ಟು ಸಮರ್ಪಿಸುವುದು. ನಾನು ಸುರಾಪಾನವನ್ನು ಮಾಡಲಿಲ್ಲ ಸ್ವಾಮಿ ಇವತ್ತು, ಇದು ನಿನಗೆ ಸಮರ್ಪಣೆ. ತಂದೆ ತಾಯಿಗಳ ನಿಂದೆಯನ್ನ, ಗುರು ಹಿರಿಯರ ನಿಂದೆಯನ್ನ ಮಾಡಲಿಲ್ಲ, ಇದರ ಸಮರ್ಪಣೆ. ಚಾತುರ್ಮಾಸ್ಯದಲ್ಲಿ ಈಗ ನಾವು ಶಾಖವನ್ನು ತಿನ್ನಬಾರದು, ತಿಂದಿಲ್ಲ, ಇದರ ಸಮರ್ಪಣೆ. ಹೀಗೆ ನಿಷಿದ್ಧವಾದದ್ದನ್ನು ಪರಿತ್ಯಾಗ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು. ಇದನ್ನ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕೆಯಲ್ಲಿ ಹೇಳ್ತಾರೆ. ತಥಾ ನಿಷೇಧತಸ್ತ್ಯಕ್ತಾನ್ ಸರ್ವಾನ್ ವಿಷ್ಣು ಸಮರ್ಪಯೇ, ವಿಧಿವಾಕ್ಯಾನುಸಾರೇಣ ಕೃತಂ ವಿಷ್ಣು ಸಮರ್ಪಯೇ. ವಿಧಿಯಲ್ಲಿ ಹೇಳಿದಂತೆ ಮಾಡಿದ್ದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡುವುದು. ನಿಷಿದ್ಧವಾದದ್ದನ್ನ ಬಿಟ್ಟು ಸಮರ್ಪಣೆ ಮಾಡುವುದು, ನಿಷಿದ್ಧವಾದದ್ದನ್ನು ಮಾಡಿ ಸಮರ್ಪಣೆ ಮಾಡುವುದಲ್ಲ. ಹಾಗಾಗಿ ಈ ವಿಧವಾದಂತಹ ಏನೊಂದು ಸಮರ್ಪಣೆ ಇದೆಯಲ್ಲ, ಇದು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವುದು, ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡುವುದು. ಯಾಕೆಂದ್ರೆ ನಾನು ಈ ಚಾತುರ್ಮಾಸ್ಯದಲ್ಲಿ ಶಾಖವ್ರತವನ್ನು ಮಾಡಿದ್ದು ಆ ಬಿಂಬನ ಪ್ರೇರಣೆಯಿಂದ, ಏಕಾದಶಿ ಮಾಡಿದ್ದು ಬಿಂಬನ ಪ್ರೇರಣೆಯಿಂದ, ಗುರು ಹಿರಿಯರ ನಿಂದೆಯನ್ನು ಮಾಡದೇ ಇದ್ದದ್ದು ಪರಮಾತ್ಮನ ಪ್ರೇರಣೆಯಿಂದ, ಆ ಭಗವಂತನ ಪ್ರೇರಣೆಯಿಂದ ಈ ಸತ್ಕರ್ಮಗಳನ್ನು ಮಾಡಿದ್ದೇನೆ, ಈ ಪಾಪಕರ್ಮಗಳನ್ನು ಬಿಟ್ಟಿದ್ದೇನೆ, ಈ ಭೋಗವನ್ನು ಮಾಡ್ತಾ ಇದ್ದೇನೆ. ಊಟ, ಅನ್ನ, ಆಹಾರ, ಬಟ್ಟೆ, ಒಡವೆ, ಆಭರಣ, ಮನೆ, ಸೌಖ್ಯ, ಭೋಗ ಇದನ್ನು ಭೋಗಿಸ್ತಾ ಇದ್ದೇನೆ. ಎಲ್ಲಕ್ಕೂ ಬಿಂಬರೂಪಿಯಾದ ಪರಮಾತ್ಮನೇ ಕಾರಣನಾದವ. ಹಾಗಾಗಿ ಆ ಬಿಂಬರೂಪಿಯಾದ ಪರಮಾತ್ಮನ ಕಾರಣದಿಂದ ಕಣ್ಣು ರೆಪ್ಪೆ ಬಡಿಯುವಾಗ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಂತ ಹೇಳಿದಂತೆ ಅತೀ ಸಣ್ಣ ಕೆಲಸವನ್ನ ಮಾಡಿ ಆದ ಮೇಲಲ್ಲ ಕೃಷ್ಣ ಪರಮಾತ್ಮ ಹೇಳುವ ಮಾತನ್ನ ಕೇಳಿದರೆ ಪಶ್ಯನ್, ಕಣ್ಣಿಂದ ನೋಡುವಾಗ ಭಗವಂತನ ಪ್ರೇರಣೆಯಿಂದ ನೋಡುತ್ತಿದ್ದೇನೆ ಎಂದು ಚಿಂತನ. ಅದಕ್ಕಾಗೇನೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಬಹಳ ಸ್ವಾರಸ್ಯವಾಗಿ ವ್ಯಾಖ್ಯಾನ ಮಾಡ್ತಾರೆ. ಶೃಣ್ವನ್ ಗೃಣನ್ ಸಂಸ್ಮರಯೌಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಅಂದಾಗ ಕ್ರಿಯಮಾಣಾಯಾಮ್ ಎಂಬ ಪದವನ್ನು ಅಧ್ಯಯನ ಮಾಡ್ತಾರೆ. ಇಷ್ಟೇ ಒಂದೇ ಶಬ್ದವನ್ನು ಅಧ್ಯಯನ ಮಾಡಿದ್ದು. ಕ್ರಿಯೆಗಳನ್ನು ಮಾಡುವಾಗ ದೇವರ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ ಎಂದಾಗಿ ಚಿಂತನೆ ಮಾಡುವುದು ಇದು ಅತ್ಯಂತ ಮೇಲಲ್ಲ, ಮಾಡುವಕ್ಕಿಂತ ಮುಂಚೆ ಅಲ್ಲ. ಮಾಡುವಕ್ಕಿಂತ ಮುಂಚೆಯೂ ನಾನು ಸಾವಧಾನನಾಗಿ ಚಿಂತನೆ ಮಾಡಬಹುದು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ
ಸಂಧ್ಯಾವಂದನಾಖ್ಯಂ ಕರ್ಮ ಕರಿಷ್ಯೆ, ಪ್ರವಚನಾಖ್ಯಂ ಕರ್ಮ ಕರಿಷ್ಯೆ, ಪೂಜಾಂ ಕರಿಷ್ಯೆ. ಮಾಡಿ ಆದ ಮೇಲೂ ಕದಾಚಿತ್ತದಾಗಬಹುದು. ಆದರೆ ಮಾಡುವಾಗ ಆ ಮಾತು ಬಂದರೆ, ನಮ್ಮ ಮನಸ್ಸಿನಲ್ಲಿ ಅದು ತೋರಿದರೆ ಅದ್ಭುತವಾದದ್ದು. ಕ್ರಿಯಾಸು ಕ್ರಿಯಮಾಣಾಸು ಯಸ್ತ್ವಚ್ಚರಣಾರವಿಂದಯೋ ಅವಿಷ್ಟಚಿತ್ತ ನ ಭವಾಯ ಕಲ್ಪತೆ ಎಂದಾಗಿ ಹೇಳುವಂತಹ ಒಂದು ಅದ್ಭುತವಾದ ಸಂದೇಶವನ್ನು ಶಾಸ್ತ್ರ ಕೊಡ್ತದೆ. ಹಾಗಾಗಿ ಆ ಬಿಂಬರೂಪಿಯಾದಂತಹ ಭಗವಂತನ, ಅವನು ಹೇಗಿದ್ದಾನೆ, ಎಷ್ಟು ರೂಪಗಳಿವೆ, ಅದಕ್ಕಾಗಿ ಹೇಳ್ತದೆ ಯುಕ್ತಾಹ್ಯಸ್ಯ ಹರಯ ಶತಾದಶ, 100 ರೂಪಗಳಿವೆ. ನರನಾರಾಯಣಾದಿ ಶತರೂಪಿಣೇ ನಮಃ, ವಿಶ್ವವಿಷ್ಣು ವಷಟ್ಕಾರಾದಿ ಸಹಸ್ರರೂಪಿಣೇ ನಮಃ, ಮತ್ಸ್ಯಾದಿ ದಶರೂಪಿಣೇ ನಮಃ, ಪರಾದಿ ಬಹುರೂಪಿಣೇ ನಮಃ, ಅಜಿತಾದಿ ಅನಂತರೂಪಿಣೇ ನಮಃ. ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ತಿಳಿಸಿದ್ದು ಅದನ್ನೇ ಯಾದವಾರ್ಯರು ತಮ್ಮ ವ್ಯಾಸಗದ್ಯದಲ್ಲೂ ಸೇರಿಸಿದ್ದು. ಇಂಥ ಅನಂತಾನಂತ ರೂಪಗಳಿಂದ ಪರಮಾತ್ಮ ನಮ್ಮ ನಿಮ್ಮ ಎಲ್ಲರ ಬಿಂಬರೂಪನಾಗಿ ಪರಮಾತ್ಮ ಇದ್ದಾನೆ. ಯದ್ಯಪಿ ಮೊನ್ನೆ ನಾನು ಹೇಳಿದಂತೆ ಪರಮಾತ್ಮ ನೇರವಾಗಿ ನಮಗೆ ಬಿಂಬನಲ್ಲ, ವಾಯುದೇವರ ಮುಖಾಂತರವೇ ಬಿಂಬ. ಆದರೂ ನಮಗೊಂದು ಪ್ರತ್ಯೇಕ ಬಿಂಬ ಇದೆ. ಹಾಗಾಗಿ ಆ ನನ್ನ ಬಿಂಬರು, ಪರಮಾತ್ಮನ ಎಲ್ಲ ಬಿಂಬರೂಪಗಳಿಗೂ ಅಭೇದ. ನಾವು ಯಾವುದೇ ಭಗವಂತನ ರೂಪವನ್ನು ನಾವು ಪೂಜೆಯನ್ನು ಮಾಡುವಾಗ, ಪ್ರತಿಮೆಯಲ್ಲಿ ಅಧಿಷ್ಠಾನದಲ್ಲಿ ಪೂಜೆ ಮಾಡುವಾಗ, ನನ್ನ ಬಿಂಬಕ್ಕೂ ಗುರುಗಳ ಬಿಂಬಕ್ಕೂ ಅಭೇದ ಚಿಂತನ ಮಾಡಿ, ಆ ಗುರುವಿಗೂ ಪರಮಗುರುವಿನ ಬಿಂಬಕ್ಕೂ ಅಭೇದ ಚಿಂತನ ಮಾಡಿ, ಸಕಲ ಗುರುಗಳ ಅಂತರ್ಯಾಮಿ ಬಿಂಬರೂಪಕ್ಕೆ ಅಭೇದ ಚಿಂತನ ಮಾಡಿ, ತದಂತರ್ಯಾಮಿ ಭಾರತೀಯ ರಮಣ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾದ ಬಿಂಬಕ್ಕೆ ಅಭೇದ ಚಿಂತನ ಮಾಡಿ, ಆಮೇಲೆ ಆ ಬಿಂಬರೂಪಿಯಾದ ಪರಮಾತ್ಮನನ್ನು ನಾವು ಪ್ರತಿಮೆಯಲ್ಲಿ ಅಜ್ಞಾದಿಗಳಲ್ಲಿ ಆವಾಹನೆ ಮಾಡಿ ಪೂಜೆಯನ್ನು ಮಾಡುವುದು. ಇಂತಹ ಪರಮಾತ್ಮನ ಇವನು ಹೇಗೆ ಮಾಡ್ತಾನೆ ಅಂತನ್ನುವುದಕ್ಕೆ ಹೇಳ್ತಾರೆ, ಇಂದ್ರ ಪರಮೈಶ್ವರ್ಯೇ, ಇದಿ ಪರಮೈಶ್ವರ್ಯೇ, ಪರಮೇಶ್ವರನಾಗಿದ್ದಾನೆ. ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡವ. ಐಶ್ವರ್ಯಂ ವಶಿತ್ವಂ, ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಂತಹ ಸ್ವಾಮಿ ಪರಮಾತ್ಮ ಭಗವಂತ. ಆ ಭಗವಂತನನ್ನ ಪುನಃ ಪುನಃ ಒಂದೊಂದು ತುತ್ತು ಹಾಕುವಾಗಲೂ ಆತ್ಮನಾಮ ಅಶನಾದಿಕೈಹಿ, ಸ್ನಾನ ಮಾಡುವಾಗ ಬಿಂಬನಿಗೆ ಅಭಿಷೇಕ, ಊಟ ಮಾಡುವಾಗ ಬಿಂಬನಿಗೆ ನೈವೇದ್ಯ, ಮಲಗುವಾಗ ಬಿಂಬನಿಗೆ ನಮಸ್ಕಾರ, ಓಡಾಡುವಾಗ ಬಿಂಬನಿಗೆ ಪ್ರದಕ್ಷಿಣೆ, ನಾನಾ ವಿಧವಾದ ಭೋಗ ಮಾಡುವಾಗ ಭಗವಂತನ ಬಿಂಬನ ಪರಮಾತ್ಮನಿಗೆ ಸತ್ಕಾರ. ಅದಕ್ಕೇನೆ ನಾವು ನಮ್ಮಲ್ಲಿ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ತಿಳಿಸಿಕೊಟ್ಟ ಕ್ರಮವೆಂದರೆ, ಪ್ರತಿಮೆಯಲ್ಲಿ ಪೂಜೆ ಮಾಡುವಾಗ ನಮ್ಮ ಬಿಂಬನನ್ನ ಆವಾಹನ ಮಾಡಿಯೇ ಪೂಜೆ ಮಾಡುವುದು. ಆ ನನ್ನ ಬಿಂಬರೂಪಿಯಾದ ಪರಮಾತ್ಮನ ಒಂದು ಅವನಿಂದ ಉದ್ಭೂತವಾಗಿರುವಂತಹ ವೇದವ್ಯಾಸ, ನರಸಿಂಹ, ರಾಮ, ಕೃಷ್ಣ, ವೆಂಕಟೇಶ ಮುಂತಾದ ನನ್ನ ಬಿಂಬದ ಬಿಂಬದಿಂದ ಅಭಿವ್ಯಕ್ತವಾದ ಭಗವಂತನ ರೂಪಗಳಿವೆಯೋ ಅವುಗಳನ್ನೇ ಅಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವುದು. ಹಾಗಾಗಿ ಬಿಂಬರೂಪಿಯಾದ ಪರಮಾತ್ಮನನ್ನು ಬಿಟ್ಟು ಇನ್ನು ಬೇರೆ ರೂಪಗಳ ಪೂಜೆ ಮಾಡುವುದಿಲ್ಲ ಅಂತಲ್ಲ. ಆದರೆ ನಮ್ಮ ಬಿಂಬರೂಪಿಯಾದ ಪರಮಾತ್ಮನ ಪೂಜೆಯೇ ಪ್ರಧಾನವಾಗಿರುವ ಪೂಜೆ. ಅದನ್ನೇ ನಾವು ಪ್ರತಿಮಾದಿಗಳಲ್ಲಿ ವಿಶೇಷವಾಗಿ ಮಾಡತಕ್ಕದ್ದು. ಅದನ್ನೇ ಆತ್ಮ ದೇವಾನಾಂ ಭುವನಸ್ಯ ಗರ್ಭ ಯಥಾವಶಂ ಚರತಿ ದೇವ ಏಷಃ ಘೋಷ ಇದಸ್ಯ ಷಣ್ವಿರೇನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ ಎಂಬ ಮಂತ್ರವನ್ನ ಟೀಕಾಕೃತ್ಪಾದರು ನಮಗೆ ಉಪದೇಶ ಮಾಡ್ತಾರೆ.